ನನ್ನ ಕ್ವಶನ್ ಏನಂತಂದ್ರೆ, ಬಿಗ್ ಬಾಸ್ ಆರಂಭ ಆಗೋದಕ್ಕಿಂತ ಮುಂಚೆ ಒಂದು 6 ತಿಂಗಳಲ್ಲಿ ಈಗೇನಿದ್ರು ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರುವಂತಹ ಒಂದಷ್ಟು ಇನ್ಫ್ಲೂಯೆನ್ಸರ್ಗಳನ್ನ ಕೂಡ ಸ್ಪರ್ಧಿಗಳನ್ನಾಗಿ ತಗೊಳ್ಳೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಒಂದಷ್ಟು ಜನರ ಹುಚ್ಚರ ಸಂತೆ ಜಾಸ್ತಿ ಆಗಿದೆ. ಬಿಗ್ ಬಾಸ್ ಬರಬೇಕು ಅಂತಾನೆ ಒಂದಷ್ಟು ಹುಚ್ಚಾಟಗಳನ್ನ ಆಡುವಂಥದ್ದಾಗಿರ್ಬೋದು, ಬಿಗ್ ಬಾಸ್ ಮನೆ ಮುಂದೆ ಹೋಗ್ಬಿಟ್ಟು ಅಲ್ಲಿ ಬಿಗ್ ಬಾಸ್ ಡೋರ್ ಅನ್ನ ತೆಗೀರಿ ಅನ್ನೋದು ಗಲಾಟೆ ಮಾಡುವಂಥದ್ದಾಗಿರ್ಬೋದು, ನಿಮ್ಮನ್ನು ನೋಡಬೇಕು ಅನ್ನುವಂಥದ್ದು, ಈ ತರ ಒಂದಷ್ಟು ಜನರು ಬರ್ತಾರೆ. ಅಂತ ಜನರಿಗೆ ಸುದೀಪ್ ಅವರ ಆನ್ಸರ್ ಏನು ಅಂತ? ಬನ್ನಿ, ನೀವು ಹೇಳಿದ್ರಿ ಹುಚ್ಚರ ಸಂಖ್ಯೆ ಅಂತ. ಹುಚ್ಚಾನೆ ನಡೆಸಬೇಕಾದ್ರೆ ಸಂಖ್ಯೆ ಬಗ್ಗೆ ಏನಿದೆ, ಬನ್ನಿ. ಥ್ಯಾಂಕ್ ಯು ಸರ್. ಓಕೆ, ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳನ್ನ He wants to ask some. ಓಕೆ, ಒನ್ ಲಾಸ್ಟ್ ಕ್ವೆಶ್ಚನ್. No. She wanted to ask the last question. ಪೇಜ್ ಅವರು ಲಾಸ್ಟ್ ಟೈಮ್ ಪ್ರಶಾಂತ್ ಸರ್ ಹೇಳಿದರು, ಸುದೀಪ್ ಸರ್ ನಾವು ಕರೆಸ್ತೀವಿ ಅಂತ. ಥ್ಯಾಂಕ್ ಯು ಸರ್. ಆ್ಯಂಡ್ ನಿಮಗೆ 3 ಕ್ವಶನ್ ಸರ್. ಫ್ರಮ್ 2 ಡೇಸಿಂದ ಬಿಗ್ ಬಾಸ್ 8 o'clock ಬರುತ್ತೆ ಅಂತ ಸ್ಪ್ರೆಡ್ ಆಗ್ತಿದೆ. ಒಂದು ಕ್ವಶನ್. ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ಮರ್ತೋಗ್ಬಿಟ್ಟಿನಿ ಸರ್. ಹಾಂ ಸರ್, ನಿಮ್ಮ ಔಟ್ಫಿಟ್ಸು ಮಾರ್ಕೆಟಲ್ಲಿ ನಮಗೂ ಇದಾಗುತ್ತೆ ಸರ್. ಸೊ ನಿಮ್ಮ ಡಿಸೈನರ್ಗೂ ಹೇಳಿ ಸರ್, ಸ್ವಲ್ಪ ನಮಗೂ ಖುಷಿ ಆಗುತ್ತೆ ಸರ್. ನೀವು ಹಾಕಿರೋ ಡಿಸೈನ್ಸ್ ಬಟ್ಟೆಗಳು ನಾವು ಹೋಗ್ಬೇಕಂತ ಕಾಯ್ತಾ ಇರ್ತೀವಲ್ಲ ಸರ್. ಮತ್ತೆ ಇನ್ನೊಂದು ಕ್ವಶನ್ ಮರ್ತಾ ಹೋಗ್ಬಿಟ್ಟಿದ್ದೀನಿ ಸರ್. ಓಕೆ, ಪ್ರಶಾಂತ್ ಸರ್. ಇಲ್ಲ ಅವ್ರೇನೋ ಪ್ರಶ್ನೆ 8 o'clock ಸ್ಟಾರ್ಟ್ ಆಗುತ್ತೆ ಅಂತ, ಅದಕ್ಕೆ ಇನ್ನೂ ಪ್ರಶಾಂತ್ ಉತ್ತರ ಕೊಟ್ಟಿಲ್ಲ. ಅಲ್ಲ, ಸ್ಪೆಕ್ಯುಲೇಷನ್ ಆಗೇ ಇರಲಿ ಅಂದರೆ ಪ್ರೊಮೋ ಅಂತ ಬರುತ್ತಲ್ಲ, ವೆಯ್ಟ್ ಮಾಡಬೇಕು. ಲಿಸನ್, ಅವ್ರು ಏನು ಕೇಳಬೇಕು ಅಂತಂದರೆ ಕೇಳಿಬಿಡಲಿ. ಅದು ಏನಾಗುತ್ತೆ, ಅವರು ಎಲ್ಲ ಸೇರ್ಕೊಂಡ್ಮೇಲೆ ಅದು ಪ್ರಶ್ನೆ ಕೇಳಿದೆ ಲಾಸ್ಟ್ ಕ್ವಶನ್ ಅನ್ನೋ ತಪ್ಪಾಗುತ್ತೆ. ಇಫ್ ದೇಸ್ ಅಲ್ಲಿ ಮುಂದೆ ನಂದೊಂದು 2 ಸ್ನೇಹಿತರು ಕೂತಿದ್ದಾರೆ, ಅವ್ರಿಗೆ ಏನೋ ರಾತ್ರಿ ಪಾರ್ಟಿ ಹಾಕೊಂಡಿದ್ದಾರೆ ಅವ್ರು. ಅವಾಗಿಂದ ಅವ್ರ ತಲೆ ಸಾಕು ಅಂತಾರೆ ನನಗೆ. ಹೌದು. ಹಾಂ ಸರ್. ಆಮೇಲೆ ನೀವು ಬಂದರು ಸರ್ ನೀವು ಬಿಗ್ ಬಾಸ್ಗೆ ಇವಾಗ ಬರ್ತೀರಾ ಅಂದರು. ಕೆಲವೊಂದು ಜನ ನೆಗೆಟಿವ್ ಕಮೆಂಟ್ಸ್ ಹಾಕೋರು ಇರ್ತಾರೆ ಸರ್, ಬರಲ್ಲ ಅಂತ ಯಾಕೆ ಬರ್ತಾರೆ ಅಂತ. ಅಂಥವ್ರಿಗೆ ಏನು ಹೇಳ್ತೀರಾ ಸರ್ ನೀವು? ಒಂದು ಮಾತಾಡಿ ಹೇಳಿ ಸರ್. ನನ್ನನ್ನು ತುಂಬ ಪ್ರೀತಿಸ್ತಾರೆ ಸರ್, ಅದಕ್ಕೆ ನಾನು ಯಾವಾಗಲೂ ಅವ್ರ ಯೋಚನೆಯಲ್ಲಿ ಇರ್ತೀನಿ. ಇರಲಿ ಬಿಡಿ ಅಲ್ವೇ. ಇವಾಗ ನೆಗೆಟಿವ್ ಅಂತ ನೀವೇನು ಹೇಳ್ತಾ ಇದ್ದೀರಿ, ಹೌ ಇಸ್ ಇಟ್ ಸರ್? ಹೌ ಡು ಯು ಸ್ಟಾಪ್ ದ ವರ್ಲ್ಡ್ ಫ್ರಮ್ ಟಾಕಿಂಗ್? ಎಲ್ಲ ಒಪಿನಿಯನಿಗೆ 2 ಒಪಿನಿಯನ್ ಇರುತ್ತೆ, ಆ 2 ಒಪಿನಿಯನ್ಗೆ 2 ಒಪಿನಿಯನ್ ಇರುತ್ತೆ. ಇಟ್ಸ್ ಓಕೆ ನೋ. ಸಿ ಆಸ್ ಲಾಂಗ್ ಆಸ್ ವಿ ನೋ ದ ಇಂಟೆಂಟ್ ಬಿಹೈಂಡ್ ವೈ ವಿ ಆರ್ ಕೊಲಾಬರೇಟಿಂಗ್, ಇಟ್ಸ್ ಓಕೆ ನೋ. ಸಿ ಇವಾಗ ಪ್ರಪಂಚದಲ್ಲಿ ಎಷ್ಟು ಕೋಟಿ ಜನನೋ ನನಗೆ ಗೊತ್ತಿಲ್ಲ, ಯಾರೋ ಒಬ್ಬ ನಿಮ್ಮನ್ನು ದ್ವೇಷಿಸ್ತಾನೆ ಅಂದ ತಕ್ಷಣ ಡೋಂಟ್ ಫರ್ಗೆಟ್ ಇನ್ನಷ್ಟು ಕೋಟಿ ಜನ ಇದ್ದಾರೆ ಇನ್ನೂ ಪ್ರೀಚಕ್ಕೆ ನಿಮಗೆ. ಒಂದರಿಂದ ಯಾಕೆ ಹೋಗ್ತೀರಾ? ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನೆಗೆಟಿವ್ ಇರಲೇಬೇಕು, ಇದ್ದೇ ಇರುತ್ತೆ ಎಲ್ಲ ಕಡೆ. ಎಲ್ಲದು ಸರಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಐ ಡೋಂಟ್ ಥಿಂಕ್ ವಿ ಶುಡ್ ಬಿ ಅಫೆಕ್ಟೆಡ್ ಬೈ ಆಲ್ ದ್ಯಾಟ್. ಐ ಥಿಂಕ್ ವಿ ಶುಡ್ ಲುಕ್ ಎಟ್ ದ ಬ್ರೈಟರ್ ಸೈಡ್ ಆಫ್ ಲೈಫ್, ಏನೋ. ಕರೆಕ್ಟ್ ಸರ್. ಅಷ್ಟೇ ಸರ್, ನಿಮ್ಮ ಔಟ್ಫಿಟ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಸರ್. ನೀವಿಷ್ಟು ಪ್ರೀತಿಯಿಂದ ಕೇಳೋಕೆ ಒಂದೇ ಒಂದು ಕಾರಣಕ್ಕೆ ಯಾವುದೋ ಒಂದು ನನ್ನ ಔಟ್ಫಿಟ್ ನಿಮಗೆ ಕಳಿಸ್ಕೊಡ್ತೀನಿ ಬಿಡಿ ಸರ್, ಓಕೆನಾ? ಸರ್, ಪುಣ್ಯ ಮಾಡಿರ್ತೀನಿ ಸರ್, ಸಾಕು ನನ್ನ ಲೈಫ್ ಅಷ್ಟೇ. ಪ್ರಶಾಂತ್ ಸರ್ ಇಲ್ಲ ಕಳಿಸಿ, ನಾನು ಕೊಟ್ಬಿಡ್ತೀನಿ. ಯಾಕಂದ್ರೆ ಮತ್ತೆ ಇದನ್ನ ಯಾಕೆ ಕೊಟ್ಟಿಲ್ಲ ಅಂತ ಇಂಗ್ಲೀಷ್ನಲ್ಲಿ ಕ್ವಶನ್ ಕೇಳ್ತಾರೆ ಶಾರದಾ. ಬೇಕಾಗಿಲ್ಲ ಸರ್, ಪುಣ್ಯ ಮಾಡಿರ್ತೀರಿ ಸರ್ ನಿಮ್ಮ. ನೋ ಸರ್, ಇಟ್ಸ್ ಮೈ ಪ್ಲೆಜರ್ ಸರ್, ಇಟ್ಸ್ ಮೈ ಪ್ಲೆಜರ್. 8 o'clock ಏನೋ ಹೇಳಿದ್ರು, ಇಲ್ಲ ತಾನೆ? ಇಲ್ಲ, ಅದನ್ನು ಡಿಸೈಡ್ ಆಗಿಲ್ಲ. ಸ್ಪೆಕ್ಯುಲೇಟಿವ್ ಆಗಿರಲಿ, ವೆಯ್ಟ್ ಮಾಡಿ. ಎನಿಬಡಿ ಎಲ್ಸ್? ಪ್ರಶಾಂತ್ ಸರ್. ಸರ್, ಆ ಥರದ್ದು ಸುಮ್ಮನೆ ನಾನು ಮಾತಾಡ್ತಾ ಇರ್ತೀನಿ ಸುಮ್ಮನೆ. ಈಗ ಅದೇ ತಾಳಕ್ಕೆ ಸುದೀಪ್ ಸರ್, ಬಿಗ್ ಬಾಸ್ ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ, ಪ್ರತಿ ಸತಿ ಬೆಳಗ್ಗೆ ಎದ್ದಾಗ ನಾವು ಅದನ್ನ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಕನಸು ಕಾಣ್ತೀವಿ, ಹೋಗಿ ಹೇಳ್ಕೊತಾ ಇರ್ತೀವಿ. ಶೋ ಸ್ಟಾರ್ಟ್ ಆದ ತಕ್ಷಣ ಇನ್ಯಾರಿಗೂ ಹೇಳಿ ಬಿಗ್ ಬಾಸ್ ಅಂತ ಇರ್ತೀವಿ, ಅದು ಮುಗೀತಲ್ಲಿಗೆ. ನಥಿಂಗ್ ಲೈಕ್ ದಟ್. ಐ ಥಿಂಕ್ ಪ್ರೈಮಾ, wake up in the morning and if you don't feel you're the queen in front of the mirror, your life isn't worth anything. So I feel like a king whenever I go to brush also. So I believe in that.